ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹಿಂದಿನ ಶ್ಲೋಕಗಳಲ್ಲಿ ನಾವು ನಾರದರ ಆಗಮನವನ್ನು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 13ನೇ ಅಧ್ಯಾಯದ 39ನೆಯ ಶ್ಲೋಕ. ಯುಧಿಷ್ಠಿರ ಉವಾಚ ನಾಹಂ ವೇದ ಗತಿಂ ಪಿತ್ರೋರ್ಭಗವನ್ ಕ್ವ ಗತಾವಿತಃ ಅಂಬಾವಾಹತ ಪುತ್ರಾರ್ಥ ಕ್ವ ಗತಾ ಚ ತಪಸ್ವಿನಿ. ಮಹಾರಾಜ ಯುಧಿಷ್ಠಿರನು ಹೇಳಿದನು, ಓ ದೈವಿಕ ವ್ಯಕ್ತಿಯೇ, ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರಿಬ್ಬರು ಎಲ್ಲಿಗೆ ಹೋದರೆಂದು ಗೊತ್ತಿಲ್ಲ. ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ದುಃಖಾಘಾತಕ್ಕೆ ಒಳಗಾಗಿರುವಂತಹ ವೃತನಿಷ್ಠಳಾದ ನನ್ನ ದೊಡ್ಡಮ್ಮನೂ ನನಗೆ ಕಾಣುತ್ತಿಲ್ಲ. महाराज युधिष्ठिर ऐसे बोले, ओ भगवान, मेरे बड़े बाप और छोटे बापू कहाँ गए ये हम नहीं जानते. अपने पुत्रों को खोके दुखाघात में रही तपस्विनी मेरे बड़ी माँ भी मुझे नहीं दिखी. ಸದಾತ್ಮನು ಭಗವದ್ಭಕ್ತನೂ ಆದಂತಹ ಮಹಾರಾಜ ಯುಧಿಷ್ಠಿರನು ಸದಾ ತನ್ನ ದೊಡ್ಡಮ್ಮನಿಗೆ ಒದಗಿದಂತಹ ಮಹಾನಷ್ಟದ ಬಗ್ಗೆ ಮತ್ತು ವ್ರತನಿಷ್ಠಳಾಗಿದ್ದ ಅವಳ ದಣಿವು ಆಯಾಸಗಳ ಬಗ್ಗೆ ಎಚ್ಚರವುಳ್ಳವನಾಗಿದ್ದನು. ವ್ರತನಿಷ್ಠರಾದವರು ಎಂದೂ ಯಾವ ಬಗೆಯ ಬಳಲಿಕೆಗಳಿಂದಲೂ ವಿಚಲಿತರಾಗುವುದಿಲ್ಲ. ಅದು ಅವರನ್ನು ಆಧ್ಯಾತ್ಮಿಕ ಉನ್ನತಿಯ ಮಾರ್ಗದಲ್ಲಿ ಸಮರ್ಥರನ್ನಾಗಿ ದೃಢ ಸಂಕಲ್ಪ ಉಳ್ಳವರನ್ನಾಗಿ ಮಾಡುತ್ತದೆ. ರಾಣಿ ಗಾಂಧಾರಿ ಅನೇಕ ಕಠಿಣ ಸನ್ನಿವೇಶಗಳಲ್ಲಿ ತನ್ನ ಅದ್ಭುತ ವ್ಯಕ್ತಿತ್ವದಿಂದಾಗಿ ವೃತನಿಷ್ಠರಿಗೆ ಉತ್ತಮ ನಿದರ್ಶನವಾಗಿದ್ದಾಳೆ. ಅವಳು ತಾಯಿಯಾಗಿ, ಹೆಂಡತಿಯಾಗಿ, ವ್ರತನಿಷ್ಠಳಾಗಿ ಒಬ್ಬ ಆದರ್ಶ ಮಹಿಳೆಯಾಗಿದ್ದಾಳೆ. ಮಹಿಳೆಯಲ್ಲಿ ಅಂತಹ ವ್ಯಕ್ತಿತ್ವ ಕಾಣಿಸಿಕೊಂಡಿರುವುದು ಜಗತ್ತಿನ ಇತಿಹಾಸದಲ್ಲಿ ವಿರಳ. ಮುಂದಿನ ಶ್ಲೋಕ 40ನೆಯ ಶ್ಲೋಕ. ಕರ್ಣಧಾರ ಇವ ಪಾರೇ ಭಗವಾನ್ ಪಾರದರ್ಶಕಃ ಅಥ ಬಭಾಷೆ ಭಗವನ್ ನಾರದೋ ಮುನಿ ಸತ್ತಮಃ. ತಾವು ವಿಶಾಲ ಸಾಗರದಲ್ಲಿ ಹಡಗಿನ ನಾಯಕರಂತೆ ಇದ್ದೀರಿ. ನೀವು ನಮ್ಮ ಗುರಿಯತ್ತ ದಾರಿ ತೋರಬಲ್ಲಿರಿ. ಹೀಗೆ ಸಂಬೋಧಿಸಿದಾಗ ದೈವಿಕ ವ್ಯಕ್ತಿತ್ವವುಳ್ಳ ಮತ್ತು ತತ್ವಜ್ಞ ಭಕ್ತರಲ್ಲಿ ಅತಿ ಶ್ರೇಷ್ಠರಾದಂತಹ ದೇವರ್ಷಿ ನಾರದರು ಮಾತನಾಡಲಾರಂಭಿಸಿದರು. आप विशाल सागर में रही नाव के नायक जैसे हैं. आप हमारे पथ प्रदर्शक बन सकते हैं. ऐसे युधिष्ठिर जब बोले तब दैविक व्यक्ति तत्वज्ञ भगवत भक्त श्री नारद जी बात करने लगे. ನಾನಾ ಬಗೆಯ ತತ್ವಶಾಸ್ತ್ರಜ್ಞರಿದ್ದಾರೆ. ಅವರೆಲ್ಲರಲ್ಲಿ ದೇವೋತ್ತಮ ಪರಮಪುರುಷನನ್ನು ಕಂಡವರು ಮತ್ತು ಭಗವಂತನ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವರು ಅತಿ ಶ್ರೇಷ್ಠರಾಗಿದ್ದಾರೆ. ಭಗವಂತನ ಅಂತಹ ಶುದ್ಧ ಭಕ್ತರ ಮಧ್ಯೆ ದೇವರ್ಷಿ ನಾರದರು ಪ್ರಧಾನರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಅವರನ್ನು ತತ್ವಜ್ಞ ಭಕ್ತರಲ್ಲಿ ಅತಿ ಶ್ರೇಷ್ಠರಾದವರೆಂದು ವರ್ಣಿಸಲಾಗಿದೆ. ಸದ್ಗುರುವಿನಿಂದ ವೇದಾಂತ ತತ್ವಜ್ಞಾನದ ಶ್ರವಣ ಮಾಡಿ ಸಾಕಷ್ಟು ವಿದ್ಯಾವಂತನಾದ ತತ್ವಶಾಸ್ತ್ರಜ್ಞನಾಗದಿದ್ದರೆ ತತ್ವವನ್ನು ಬಲ್ಲ ಭಕ್ತನೆನಿಸಿಕೊಳ್ಳಲಾರ. ವಿಶ್ವಾಸಪೂರ್ಣನೂ ವಿದ್ಯಾವಂತನೂ ವಿರಕ್ತನೂ ಆಗದಿದ್ದವನು ಶುದ್ಧ ಭಕ್ತನಾಗಲಾರ. ಭಗವಂತನ ಶುದ್ಧ ಭಕ್ತನು ಅವಿದ್ಯೆಯ ಪಾರವನ್ನು ದಾಟಲು ಮಾರ್ಗದರ್ಶನ ನೀಡಬಲ್ಲನು. ದೇವರ್ಷಿ ನಾರದರು ಮಹಾರಾಜ ಯುಧಿಷ್ಠಿರನ ಅರಮನೆಗೆ ಸಾಮಾನ್ಯವಾಗಿ ಭೇಟಿ ಕೊಡುತ್ತಿದ್ದರು. ಏಕೆಂದರೆ ಪಾಂಡವರೆಲ್ಲ ಭಗವಂತನ ಶುದ್ಧ ಭಕ್ತರಾಗಿದ್ದರು. ಅವಶ್ಯಕತೆ ಇದ್ದಾಗಲೆಲ್ಲ ದೇವರ್ಷಿಗಳು ಅವರಿಗೆ ಉತ್ತಮ ಸಲಹೆ ಕೊಡಲು ಸಿದ್ಧರಿದ್ದರು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.